ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಏನಪ್ಪ ಇವತ್ತು ಬೆಳಗ್ಗೆನೇ ಟೈಮ್ ತೋರಿಸ್ತಿದ್ದಾರೆ ಅನ್ಕೋಬೋದು. ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ವೀಡಿಯೋ. ಹಸ್ಬೆಂಡ್ನ ಎದ್ದೇಳಿ ಟೈಮ್ ಆಯಿತು ಅಂದರೆ ಮೊಬೈಲ್ ತೋರಿಸ್ತಿದ್ರು. ನೋಡಿ ಇವಾಗ 6 ಕಾಲು, ನೀನು ನೋಡೋರು 8 ಗಂಟೆ ಅಂತ ಹೇಳ್ತಿದ್ಯಾ, ಇನ್ನೂ ಟೈಮ್ ಆಗಿಲ್ಲ ಅಂದ್ಬಿಟ್ಟು ಮೊಬೈಲ್ ತೋರಿಸ್ಬಿಟ್ಟು ಅಲ್ಲೇ ಮಲ್ಕೋತಾಯಿದ್ರು. ಪಾಪು ಕೂಡ ಇನ್ನೂ ಮಲಗಿದ್ಲು. ನಾನು ಡೈಲಿ 5 o'clock ಎದ್ದೇಳ್ತೀನಿ. 5 o'clock ಒಂದು 5:30ವರೆಗೂ ಕೆಲಸ ಇರುತ್ತೆ. ಅಂದರೆ ಹಾಲು ಕರೆದು ಕೊಡ್ತಾರೆ ಅಮ್ಮ, ಅದನ್ನ ತೊಗೊಂಡಾಗ ಡೈರಿಗೆ ಹಾಕ್ಬಿಟ್ಟು ಹಸಿಗೆ ತಿಂಡಿ ಇಟ್ಬಿಟ್ಟು ಮತ್ತೆ ಹೋಗಿ ಮಲ್ಕೋತೀನಿ. ಮತ್ತೆ ಹೋಗಿ ಮಲ್ಕೊಂಡ್ರೆ ಇನ್ನು ಹೇಳೋದೇ 8 ಗಂಟೆ ಇರುತ್ತೆ. ಹಾಗೆ ಇಲ್ಲಿ ಹಬ್ಬ ಮುಗಿಸ್ಕೊಂಡು ಅಪ್ಪ ಮನೆಗೆ ಕೂಡ ಹೋಗಬೇಕಾಗಿತ್ತು. ಸೊ ಹಾಗೆ 6 ಕಾಲಿಗೆ ಎದ್ದಿದ್ದೆ. ಹಸಿಗೆ ತಿಂಡಿ ಇಟ್ಬಿಟ್ಟಿರ್ತೀನಿ, ಅಂದರೆ ಡೈರಿಯಿಂದ ಬಂದಾಗಲೇ ತಿಂಡಿ ಇಟ್ಬಿಟ್ಟಿರ್ತೀನಿ. ಇವಾಗ ಅದನ್ನು ಬಕೆಟ್ ಎತ್ಕೊಂಡು ಹಸುನ ಹಾಗೆ ಮಾತಾಡಿಸ್ಕೊಂಡು, ಈ ಚಳಿಗಾಲ ಟೈಮಲ್ಲಂತೂ ಎದ್ದೇಳೋಕ್ಕೆ ಒಂಥರ ಉಸ್ಕ ಮಲ್ಕೊಳ್ಳೋಣಪ್ಪ, ಅಷ್ಟು ಚಳಿ ಅನಿಸುತ್ತೆ. ಸೂರ್ಯ ಬೇರೆ ಇನ್ನೂ ಬಂದಿಲ್ಲ, ಚಂದ್ರ ಇನ್ನೂ ಹಾಗೆ ಇದ್ದ. ನಾನು ಕೂಡ ಬಕೆಟೆಲ್ಲ ಎತ್ಕೊಂಡು ಇಟ್ಬಿಟ್ಟು ಬಂದೆ. ಅಂದರೆ ನೈಟೇ ನಾನು ರಂಗೋಲಿ ಕೂಡ ಹಾಕ್ಬಿಟ್ಟಿದ್ದೆ. ಬೆಳಗ್ಗೆ ಆಗಲ್ಲ, ಪಾಪು ಕಟ್ಕೊಂಡು ಅಡುಗೆ ಮಾಡಿ ಇದೆಲ್ಲ ಕೆಲಸ ಮುಗಿಸಿ ಆಗಲ್ಲ ಅಂದ್ಬಿಟ್ಟು ನೈಟೇ ರಂಗೋಲಿ ಕೂಡ ಹಾಕಿದ್ದೆ. ಅಂದರೆ ನಮ್ಮ ಡೈಲಿ ರುಟೀನ್ ಏನಾದ್ರು ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಮೂಡೇ ಇರೋಲ್ಲ. ಅಂದರೆ ನಾನು ಮಾರ್ನಿಂಗು 8 o'clock ಹೇಳ್ತಿದ್ದೆ ಅಲ್ವಾ, ಹಾಲು ಹಾಕ್ಬಿಟ್ಟು ಬಂದು ಮಲ್ಕೊಂಡ್ರೆ ಇವಾಗ 6 ಕಾಲಿಗೆ ಎದ್ದಿದ್ದೀನಿ, ಏನೋ ಒಂಥರ ಮೂಡೇ ಇರೋಲ್ಲ. ಆದರೆ ಏನು ಮಾಡಬೇಕಲ್ಲ, ಹಬ್ಬದ ಕೆಲಸ ಅಂದ್ಬಿಟ್ಟು ಸಿಂಪಲ್ಲಾಗಿ ತಿಂಡಿ ಮಾಡಿಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಪಲಾವ್ ಮಾಡ್ಕೊಳ್ತಾ ಇದ್ದೆ. ಪಲಾವ್ಗೆ ಏನೇನು ತರಕಾರಿ ಬೇಕು, ಸಿಂಪಲ್ಲಾಗೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಹಾಕಿ ತರಕಾರಿ ಪಲಾವ್ ಮಾಡಿಕೊಂಡೆ. ಈ ಹಬ್ಬದ ದಿನ ಮಧ್ಯಾಹ್ನ ಬಂದು ಮೀಸಲು ಅಂತ ಮಾಡ್ತಾರೆ. ಅಂದರೆ ಅವರೆಕಾಳು ಸಾಂಬಾರು, ಮುದ್ದೆ, ಅನ್ನ, ಪಾಯಸ ಈ ಥರ ಎಲ್ಲ ಮಾಡಿ ದೇವ್ರು ಉಡ್ಡಿಸೋದೆಲ್ಲ ಪೂಜೆ ಮಾಡ್ತಾರೆ. ಬಾತ್ ಕೂಡ ರೆಡಿ ಆಯಿತು, ನೋಡ್ತಿರ್ಬೋದು ನೀವು. ಮಾಡಿಬಿಟ್ಟು ನೆಕ್ಸ್ಟು ಹಸು ತೊಳೆದ್ಬಿಡೋಣ. ಅಂದರೆ ಇಲ್ಲಿ 1 hour ಅಷ್ಟೇ ನೀರು ಬಿಡೋದು, ಹಾಗಾಗಿ ನಲ್ಲಿ ನೀರಲ್ಲೇ ಅದನ್ನು ಕೂಡ ಹಸು ತೊಳೆದು ಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ತೊಳಿತಾ ಇದ್ದೆ. ಈ ಸೂರ್ಯ ಬೇರೆ ಅವಾಗ ತಾನೇ ಬರ್ತಾ ಇದ್ದ. ಈ ಟೈಮಲ್ಲಿ ತಣ್ಣೀರು ಮುಟ್ಟೋದೇ ಒಂಥರ ಖುಷಿ. ಮುಟ್ಟುವಾಗ ಒಂಥರ ಫೀಲಿಂಗು, ಮುಟ್ಟಾದ್ಮೇಲೆ ಮತ್ತೆ ಅದೇ ನೀರಲ್ಲೇ ಇರೋಣ ಅನ್ನೋ ಖುಷಿ. ಒಂಥರ ಚೆನ್ನಾಗಿರುತ್ತೆ. ತಣ್ಣೀರೇನು ಕೋಲ್ಡ್ ಅನಿಸಲ್ಲ ಜಾಸ್ತಿ, ಒಂಥರ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಈ ಚಳಿಗೆ. ನಾನು ಕೂಡ ಹಸು ತೊಳೆದ್ಬಿಡೋಣ, ಇಬ್ಬರು ಸೇರ್ಕೊಂಡು ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ತೊಳ್ಕೊತಾ ಇದ್ವಿ. ಹಸು ನಮ್ಮ ಮನೇಲಿ 3 ಹಸು ಇದೆ. ಏನು ಕಿಚಾಯಿಸೋಕೇನು ಹಿಡ್ಕೊಂಡು ಹೋಗಲ್ಲ, ಮಾಮೂಲಿ ಹಬ್ಬ ಅಲ್ವಾ, ಹಬ್ಬಕ್ಕೆ ಅವಕ್ಕೂ ಕೂಡ ಸ್ನಾನ ಗೀನ ಮಾಡಿಸಿ ಅವಕ್ಕೆ ಅಂತಲೇ ಮಾಡುವಂಥ ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ಅವಕ್ಕೂ ಸ್ನಾನ ಮಾಡಿಸೋಣ ನೀಟಾಗಿ ಅಂದ್ಬಿಟ್ಟು ನಾನು ಸೊಪ್ಪು ಗಿಪ್ಪು ಎಲ್ಲನ ಹಾಕಿ ಉಜ್ತಾ ಇದ್ದೆ. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ. ಅಂದರೆ ಎಲ್ಲರೂ ಖುಷಿಯಿಂದನೇ ಆಚರಿಸುವಂಥ ಹಬ್ಬ. ಆಗ್ತಾನೆ ಎಲ್ಲ ಬೆಳೆ ಬೆಳೆದು ದವಸ ಧಾನ್ಯಗಳೆಲ್ಲ ಮನೆಗೆ ಬಂದಿರುತ್ತೆ. ಎಲ್ಲ ರೈತರು ಖುಷಿಯಿಂದ ಮಾಡುವಂಥ ಹಬ್ಬ ಇದು. ನನ್ನ ಲೈಫಲ್ಲಿ ಮಾಡಬಾರ್ದು ಅಂದ್ಕೊಳ್ತಿರೋ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ. ಇನ್ನು ಲೈಫಲ್ಲಿ ಯಾವತ್ತೂ ಮಾಡಬಾರ್ದು ಅಂತಲೇ ಅಷ್ಟು ಬೇಜಾರಾಗಿದೆ. ಯಾಕೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಈ ಸಂಕ್ರಾಂತಿ ಹಬ್ಬ ಯಾಕೆ ಇಷ್ಟ ಆಗ್ತಿಲ್ಲ ಏನು ಅಂತ, ನನ್ನ ಲೈಫಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಏನಾಗಿದೆ ಏನು ಅಂತ. ಮಕರ ಸಂಕ್ರಾಂತಿ ಭಾರತದ ಪ್ರಮುಖ ಸುಗ್ಗಿಯ ಹಬ್ಬವಾಗಿದ್ದು, ಈ ಹಬ್ಬವನ್ನು ಜನವರಿ 14 ಅಥವಾ 15ರಂದು ಆಚರಿಸಲಾಗುತ್ತದೆ. ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಈ ಹಬ್ಬವು ಉತ್ತರಾಯಣ ಆರಂಭವನ್ನು ಸೂಚಿಸುತ್ತದೆ. ಈ ಹಬ್ಬವನ್ನು ಎಳ್ಳು ಬೆಲ್ಲ ಹಂಚಿ, ಗಾಳಿಪಟ ಹಾರಿಸಿ, ಹೊಸ ಬಟ್ಟೆ ಧರಿಸಿ, ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ, ದೇವರಿಗೆ ಪೂಜೆ ಸಲ್ಲಿಸಿ, ರೈತರು ಎತ್ತುಗಳಿಗೆ ಗೌರವಿಸಿ ಆಚರಿಸುತ್ತಾರೆ. ಇದು ಚಳಿಗಾಲದಲ್ಲಿ ಎತ್ತುಗಳ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ. ಹಾಗಾಗಿ ಈ ಹಬ್ಬ ನಮಗಷ್ಟೇ ಅಲ್ಲದೆ ಎತ್ತುಗಳಿಗೂ ಕೂಡ ಸಂಭ್ರಮದ ಹಬ್ಬವಾಗಿರುತ್ತದೆ. ಎಲ್ಲ ಕೆಲಸ ಮುಗಿಸಿ ನಾವು ಸ್ನಾನ ಗೀನ ಮಾಡಿ ರೆಡಿ ಆಗೋಷ್ಟ್ರಾಗ 12 ಗಂಟೆ ಆಗೇ ಹೋಯಿತು. ನನ್ನ ಮಗಳಿಗೆ ಇದು ಮೊದಲನೇ ವರ್ಷದ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮಾಡಲೇಬೇಕು ಹಬ್ಬನ ಅಂದ್ಕೊಂಡು ಡಿಸೈಡ್ ಮಾಡಿ, ಅಂದರೆ ಇವತ್ತು ಹಬ್ಬ ಅಂದರೆ ನೆನ್ನೆ ಡಿಸೈಡ್ ಮಾಡಿದ್ವಿ. ನನಗೇನು ಹಬ್ಬ ಮಾಡೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಲೈಫಲ್ಲಿ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬ ಬಂದಿಲ್ಲ ಅಂದರೆ ನನ್ನ ಲೈಫ್ ಎಷ್ಟೋ ಚೆನ್ನಾಗಿರೋದು. ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬ ಏನಕ್ಕಾದರೂ ಬಂತು ಅನ್ನೋ ಥರ ನನ್ನ ಲೈಫ್ ಆಗಿದೆ. ಮುಂದೆ ಕೂಡ ಸಂಕ್ರಾಂತಿ ಹಬ್ಬ ಮಾಡೋ ಕ್ರೇಜ್ ಅಂತೂ ಇರಲ್ಲ. ನನಗಿಷ್ಟನೂ ಇಲ್ಲ ಸಂಕ್ರಾಂತಿ ಹಬ್ಬ, ಐ ಹೇಟ್ ಅಂತಲೇ ಹೇಳ್ಬೋದು. ನಮಗಿಷ್ಟ ಇಲ್ಲ ಅಂದ್ರೂ ಮಗಳೇ ನಮಗೆಲ್ಲ ಆಗಿರೋದ್ರಿಂದ ಮಗಳಿಗೋಸ್ಕರನಾದರೂ ಈ ಹಬ್ಬ ಮಾಡಲೇಬೇಕು, ಅವಳಿಗೋಸ್ಕರನಾದರೂ ಈ ಪೂಜೆ ಮಾಡಬೇಕು ಅಂತ ಫಲ ಏರಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮನೇಲಿ 10 ವರ್ಷದ ಒಳಗಿರುವಂಥ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಅವ್ರಿಗೆ ಈ ಹಬ್ಬ ಮಾಡೋದ್ರಿಂದ ಅವ್ರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಹಾಗೆ ಯಾವುದೇ ಥರ ಕೆಟ್ಟ ದೃಷ್ಟಿಯಾಗಿದ್ರೂ ಕೂಡ ಎಲ್ಲ ನಿವಾರಣೆ ಆಗಲಿ ಅಂದ್ಬಿಟ್ಟು ಈ ಫಲ ಎರಿಯೋ ಪೂಜೆ ಅಂತ ಮಾಡ್ತಾರೆ. ಸೊ ಹಾಗೆ ನಾನು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಮಾಡೋಣ ಅಂದ್ಬಿಟ್ಟು ಎಲ್ಲ ಐಟಮ್ನು ತರಿಸಿದ್ದೆ. ಮಗಳನ್ನು ರೆಡಿ ಮಾಡಿ ಒಂದು ಮಣೆ ಹಾಕಿ ಕೂರಿಸಿ ಮಾಡ್ತಾಯಿದ್ದೀನಿ. ಅವಳಿಗಂತೂ ಏನೋ ಒಂಥರ ಖುಷಿ, ಏನೋ ಮಾಡ್ತಿದ್ದಾರಲ್ಲ ಎಲ್ಲರೂ ಸೇರಿಕೊಂಡು. ಅಂದರೆ ನನ್ನ ಮಗಳು ಯಾವುದಕ್ಕೂ ಹಠ ಮಾಡಲ್ಲ, ತಾಳ್ಮೆಗೆ ಎಲ್ಲನೂ ಮಾಡಿಸ್ಕೋತಾಳೆ. ಅವಳಿಗೂ ಒಂಥರ ಖುಷಿಯಾಗಿ ಎಲ್ಲನೂ ಮಾಡಿಸ್ಕೋತಾಳೆ. ಸ್ವಲ್ಪನೂ ಕೂಡ ಹತ್ತಿಲ್ಲ, ಕುತ್ಕೊಳ್ಳೋದು ಎದ್ದೇಳೋದು ಆ ಥರ ಎಲ್ಲ ಮಾಡ್ತಿದ್ಲು. ನೀವು ನೋಡ್ತಿರ್ಬೋದು, ಎದ್ದೇಳ್ತಾಳೆ, ಕುತ್ಕೋತಾಳೆ. ತಲೆ ಮೇಲೆ ಅದನ್ನು ಹಾಕಿ ಸುರಿದ್ರೂ ಏನೂ ಒಂಥರ ಫೀಲೇ ಆಗ್ತಿರ್ಲಿಲ್ಲ ಸ್ವಲ್ಪನೂ. ಅದು ಸುರಿತಾ ಇದ್ದರೆ ನಗ್ತಾ ಇದ್ಲು. ಈ ಫಲ ಎರಿಯೋಕ್ಕೆ ಕಬ್ಬು ಮತ್ತು ಎಲ್ಚೆ ಹಣ್ಣು, ಚಾಕ್ಲೇಟು ಎಲ್ಲನೂ ತರಿಸಿದ್ದೆ. ಬಟ್ ಕಾಯಿನ್ ಇಡಬೇಕಿತ್ತು,
ಕಾಯಿ ನೆಡೋದೇ ಮರ್ತೋಗ್ಬಿಟ್ಟಿದ್ದೆ. ಕೈ ನೆಡಬೇಕಿಟ್ಟು ಅದನ್ನೆಲ್ಲ ಮುಟ್ಟಿಸ್ಬೇಕಿತ್ತು ಅವಳ ಕೈಲಿ. ನಾನು ಒಂದೆರಡು ಸಲ ಅಷ್ಟೇ ವಿಡಿಯೋ ನೋಡಿದ್ದೆ. ಅರ್ಜೆಂಟಲ್ಲಿ ಬೇರೆ ಇದ್ದೆ, ಅಪ್ಪ ಮನೆಗೆ ಹೋಗಬೇಕಿತ್ತು ಅನ್ನೋ ಅರ್ಜೆಂಟು. ಒಂದೆರಡು ಮರ್ತೇ ಹೋಯ್ತು ಅನ್ಸ್ಬೋದು ಐಟಮು. ಕಾಯಿ ನೆಟ್ಟು ಅದನ್ನೆಲ್ಲ ಮುಟ್ಟಿಸಿ ಅವಳಿಗೆ ಸಣ್ಣ ಮಾಡಿಸ್ಬೇಕಿತ್ತು. ಆದರೂ ಪೂಜೆ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ಮಾಡಿಸ್ಕೊಂಡ್ಳು ಪೂಜೆನ. ಈ ಪೂಜೆ ಮಾಡೋದು ಬಹಳ ಸಿಂಪಲ್ಲು. ಈ ಪೂಜೆ ಮಾಡೋಕ್ಕೆ 5 ಥರ ತಟ್ಟೆ ತುಂಬಬೇಕಾಗುತ್ತೆ. ಎಳ್ಳು, ಬೆಲ್ಲ ಮತ್ತು ಕಡಲೆ ಸಕ್ಕರೆ ಅಂತ ಏನಿರುತ್ತೆ ಅದನ್ನು ಹಾಕಿದ್ದೀನಿ. ಇನ್ನೊಂದು ತಟ್ಟೆ ಕಬ್ಬು, ಹಾಗೆ ಎಳ್ಚೆ ಹಣ್ಣು, ಇನ್ನೊಂದು ತಟ್ಟೆಗೆ ಅರಿಶಿನ, ಕುಂಕುಮ, ಎಲೆ ಇಟ್ಟು ಚಾಕ್ಲೇಟ್ ಕೂಡ ಬಳಸಿದ್ದೆ. ಇನ್ನೊಂದು ತಟ್ಟೆ ಅಂತ ಕಾಯಿ ನೆಡಬೇಕಿತ್ತು, ಕಾಯಿನ ಇಟ್ಟಿರಲಿಲ್ಲ. ಆದರೂ 5 ತಟ್ಟೆ ಆಗಿತ್ತು ನಂದು. ಹಾಗೆ ಎಲ್ಲನೂ ಅವಳ ಕೈಲಿ ಮುಡಿಸಿ ಈ 5 ತಟ್ಟೆಯಿಂದ ಎಲ್ಲನೂ ಪಾವು ಇಲ್ಲ ಸೇರು, ನಿಮ್ಮ ಮನೇಲಿ ಏನಿರುತ್ತೆ ಪಾವು ಇಲ್ಲ ಸೇರು ಯಾವುದೂ ಇಲ್ಲ ಅಂದರೆ ಚೊಂಬು ತೊಗೊಂಡು ಅದರ 5 ತಟ್ಟೆಯಿಂದನೂ ಸ್ವಲ್ಪ ತೊಗೊಂಡು 3 ಸುತ್ತು ಸುತ್ತಬೇಕು ತಲೆ ಮೇಲೆ. ಆ ಕಡೆಯಿಂದ 3 ಸುತ್ತು, ಈ ಕಡೆಯಿಂದ 3 ಸುತ್ತು ಸುತ್ತಿ ತಲೆ ಮೇಲೆ ಹಾಕೊಳ್ಳೋದಷ್ಟೇ. ಅದನ್ನು 3 ಸಲ ಮಾಡಬೇಕು. ಹಾಗೆ ಮಾಡಾದಮೇಲೆ ಆರತಿ ಕೂಡ ಬೆಳಗಬೇಕು. ಕೆಂಪು ನೀರೊಳಗಡೆ 2 ದೀಪ ಇಟ್ಟು ಆರತಿ ಕೂಡ ಬೆಳಗ್ತಾ ಇದ್ದೀನಿ. ನೋಡ್ತಿರ್ಬೋದು ಅವಳಿಗೆ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ನಾನು ಹಾಗೆ ಮಾಡಿದೆ, ಇನ್ಸ್ಟಾದಲ್ಲಿ ನೋಡಿದ್ದೆ. ಸೇಮ್ ಅದೇ ಥರ ಮಾಡಿದೆ, ಬಟ್ ಕಾಯಿನ್ಸ್ ಇಡೋದು ಮರ್ತು ಬಿಟ್ಟಿದ್ದೆ ಅಷ್ಟೇ. ಪೂಜೆ ತುಂಬಾ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಇನ್ನು ಎಲ್ರಿಗೂ ಅರಿಶಿನ ಕುಂಕುಮ ಹಾಗೆ ಎಳ್ಬೀರಿದ್ವಿಲ್ಲ, ಎಳ್ಬೀರೋದನ್ನ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಹಾಗೆ ಇನ್ನೊಂದು ಹುಡುಗ ಹೊರಟ್ವಿ. ತೊಗೊಂಡು ಒಂದು 9 ಜನ ಮುತ್ತೈದೆಯರಿಗೆ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟೆ. ಎಲ್ರಿಗೂ ಕೊಟ್ಟು ಮುಗಿಸ್ಕೊಂಡು ಬರೋಷ್ಟ್ರೊಳಗೆ 1 o'clock ಕೂಡ ಆಯಿತು. ನಾವು ಈ ಥರ ರೆಡಿಯಾಗಿದ್ವಿ ಹಬ್ಬಕ್ಕೆ, ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.